ಬಾರದೂರಿಗೆ ಶಾಮನೂರು ಶಿವಶಂಕರಪ್ಪ ತೆರಳಿದ್ದಾರೆ. ಆದರೆ ಅವರು ಕೊಟ್ಟಂತಹ ಕೊಡುಗೆಗಳು ಇವತ್ತಿಗೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ ಜನ. ಈಗ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಲೇಶ್ವರ ಮಿಲ್ ತಲುಪಲಿದೆ. ಅಲ್ಲೇ ಅಂತಿಮ ವಿಧಿವಿಧಾನವನ್ನ, ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ನೆರವೇರಲಿದ್ದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ ಎರಡೂ ದೃಶ್ಯಗಳನ್ನು. ಒಂದು ಕಡೆ ಅಂತಿಮ ದರ್ಶನಕ್ಕೆ ಜನಸಾಗರ ಬಂದದ್ದು, ಈಗ ಅಲ್ಲಿಂದ ಮೆರವಣಿಗೆ ಹೊರಟಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಗೆ ತಲುಪುತ್ತೆ. ಅಲ್ಲಿ ರಂಗೋಲಿ ಹಾಕಿ ಅಲ್ಲಿ ಸಂಪೂರ್ಣವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು, ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಈಗಾಗಲೇ ಜ್ಯೋತಿಯನ್ನು ತಂದಿರಿಸಲಾಯಿತು. ಜೊತೆಗೆ ಈಗ ಅಲ್ಲಿ ರಂಗೋಲಿ ಹಾಕಿ ಸಿಂಗರಿಸಲಾಗಿದೆ. ವಿಧಿವಿಧಾನಗಳೆಲ್ಲವೂ ಕೂಡ ಜರುಗಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ದಾವಣಗೆರೆಯ ಧಣಿ ನೆನಪಿಸ್ಕೊಳ್ತಾ ಇದ್ದಾರೆ ಜನ, ಅವರ ಕೊಡುಗೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಗುರುಗಳ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಕಲ್ಲೇಶ್ವರ ರೈಸ್ ಮಿಲ್ನ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಒಬ್ಬ ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದಂತಹ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು 10ನೇ ಕ್ಲಾಸ್ ಆದರೂ ಕೂಡ ಅವರ ಕೊಡುಗೆ, ಅವರ ಸಾಧನೆ ಇದೆಯಲ್ಲ, ನಾವು ಬೆಳಗಿನಿಂದಲೂ ಕೂಡ ಅದನ್ನು ಸ್ಮರಿಸ್ತಾ ಇದ್ದೀವಿ. ಹೈ ಕ್ಲಾಸ್ ಅನ್ನುವಂಥದ್ದು ಅಂದರೆ ಎಷ್ಟೋ ಜನರಿಗೆ ಜೀವನವನ್ನು ಕೊಟ್ಟಂಥದ್ದು, ಶಿಕ್ಷಣವನ್ನು ಕೊಟ್ಟಂಥದ್ದು, ಹಾಗಾಗಿ ಒಂದು ವಲಯವನ್ನು ಒಂದು ಸೃಷ್ಟಿ ಮಾಡಿದ್ದು, ದಾವಣಗೆರೆಗೆ ಒಂದು ಹೊಸ ಸ್ವರೂಪ ಕೊಟ್ಟಂಥದ್ದು ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ. ಅವರನ್ನು ಸ್ಮರಿಸಲಾಗ್ತಾ ಇದೆ. ಶಂಕರಪ್ಪ ಅವರ ಕುಟುಂಬಸ್ಥರನ್ನು ಕೂಡ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ. ಬಾಲ್ಕನಿಯಲ್ಲಿ ನಿಂತು ಬೆಳಿಗ್ಗೆ ಅವರ ಪಾರ್ಥಿವ ಮುಂದೆ ಕಣ್ಣೀರು ಹಾಕ್ತಂತಹ ಅವರ ಕುಟುಂಬ ಸದಸ್ಯರು, ಇದರಲ್ಲಿ ಅವರ ಸೊಸೆಯಂದರು, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಯಾಕಂದರೆ ತುಂಬು ಕುಟುಂಬ ಶಾಮನೂರು ಶಿವಶಂಕರಪ್ಪ ಅವ್ರದ್ದು. ಶಾಮನೂರು ಮತ್ತು ಪಾರ್ವತಮ್ಮ ದಂಪತಿಗೆ ಒಟ್ಟು 7 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಸೊ ಎಲ್ಲರನ್ನೂ ಕೂಡ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ರು. ಯಾಕಂದರೆ ತಾವು ಓದಿದ್ದು 10ನೇ ಕ್ಲಾಸ್ ಮಾತ್ರ. ನೀವು ಹೇಳ್ತಾ ಇದ್ರಿ ಪ್ರತಿಮಾ, ಮಧ್ಯಮ ವರ್ಗದಲ್ಲಿ, ಮಧ್ಯಮ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದಂತಹ ಶಾಮನೂರು ಶಿವಶಂಕರಪ್ಪ ಅವರು ಅದಾದ ನಂತರ ತಾವು 10ನೇ ಕ್ಲಾಸ್ ಮಾತ್ರ ಓದಿದ್ರು ಕೂಡ ಬೇರೆಯವರು ಯಾರೂ ಕೂಡ ನನ್ನ ಊರಿನಲ್ಲಿರೋರು ಓದಿನಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದು ಶಾಮನೂರವರ ಕನಸಾಗಿತ್ತು. ನೋಡಿ, ಈಗ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇವೆ. ಸಮಾಧಿ ಸ್ಥಳಕ್ಕೆ ರಂಗೋಲಿಯಲ್ಲಿ ಅಲಂಕಾರವನ್ನು ಮಾಡಲಾಗಿದೆ. ಅಂತ್ಯಕ್ರಿಯೆಯ ಸ್ಥಳದಲ್ಲಿ ಸ್ವಾಮೀಜಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದನ್ನು ನೀವು ಕಲ್ಲೇಶ್ವರ ಮಿಲ್ನಿಂದ ಅಂತ್ಯಕ್ರಿಯೆ ನೆರವೇರಿಸುವಂಥ ಜಾಗ ಏನಿದೆಯಲ್ಲ, ಅಲ್ಲಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ.
ಆ ಸಮಾಧಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮೊದಲಿಗೆ ಸಮಾಧಿಯೆಲ್ಲವೂ ಕೂಡ ಸಿದ್ಧವಾಗಿದೆ. ರಂಗೋಲಿ ಎಲ್ಲ ಹಾಕಿ 8 ದಿಕ್ಕುಗಳಲ್ಲೂ ಕೂಡ ಕಳಶವನ್ನು ಸ್ಥಾಪಿಸಿ ನಂತರ ಇದರ ಒಳಗೆ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕೂರಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹೀಗೆ ತಾವು 10ನೇ ತರಗತಿಯನ್ನು ಓದಿದ್ರು ಕೂಡ ನನ್ನ ಊರಿನ ಜನ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಂಥವ್ರು ಶಾಮನೂರು ಶಿವಶಂಕರಪ್ಪ ಅವರು. ಅದಕ್ಕಾಗಿಯೇ ಅಂತ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಆ ಒಂದು ಬಾಪೂಜಿ ವಿದ್ಯಾಸಂಸ್ಥೆ ಜೊತೆಗೆ ಹಾಸ್ಪಿಟಲ್ ಇದೆಲ್ಲವೂ ಕೂಡ ಸಾಕಷ್ಟು ಫೇಮಸ್ ಆ ಭಾಗದಲ್ಲಿ. ಅವರದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ದೊಡ್ಡವರಾಗಿ ಬೇರೆ ಬೇರೆ ಕೆಲಸಗಳಲ್ಲಿದ್ದಾರೆ. ಸಾಕಷ್ಟು ಜನ ವಿದೇಶದಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ತಮ್ಮ ಜನರ ಸೇವೆಯನ್ನು ಮಾಡ್ತಾ ಇರುವಂಥವ್ರು ಅಸಂಖ್ಯಾತ ಮಂದಿ. ಇವರೆಲ್ಲರೂ ಕೂಡ ಈ ಭಾಗದಿಂದ ವಿದ್ಯಾವಂತರಾದಂಥವ್ರು, ಪದವಿಗಳನ್ನು ಪಡೆದಂಥವ್ರು. ಸೊ ಹೀಗೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ದಣಿವರಿಯದ ಜೀವ. ತಮ್ಮ ಇಳಿ ವಯಸ್ಸಿನ ತನಕವೂ ಕೂಡ ಅವ್ರು ನೋಡಿ, ಈಗ ಅವರ ಕನಸೇನಿತ್ತಲ್ಲ, ನಾನು ಕೆಲಸ ಮಾಡ್ತಲೇ ನಾನು ಕೊನೆಯಾಗಬೇಕು, ನಾನು ಯಾವತ್ತೂ ಕೂಡ ದಣಿವು ಅಂತ ಹೇಳಿ ಕೂರಬಾರ್ದು, ಮೂಲೆಗುಂಪು ಆಗಬಾರ್ದು ಅನ್ನುವಂಥ ಒಂದು ಕನಸನ್ನು ಕಂಡಂಥವ್ರು ಈಗಲೂ ಕೂಡ ಹಾಲಿ ಶಾಸಕರು ಮಲ್ಲಿಗೆ ಶಾಮನೂರು ಶಿವಶಂಕರಪ್ಪ ಅವರು. ಸಮಾಧಿ ಬಳಿಯ ಚಿತ್ರಣವನ್ನು ಕೊಡ್ತಾ ಇದ್ವಿ. ಅಲ್ಲಿ ತಲಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಬಂದಿದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆಯಲ್ಲಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಉಪಸ್ಥಿತರಿದ್ದಾರೆ. ಸಚಿವ MB ಪಾಟೀಲ್ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ದಾರೆ. ಶಿವಶಂಕರಪ್ಪ ಕುಟುಂಬ ವರ್ಗದವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರನ್ನು ನಾವು ಅನೇಕ ವರ್ಷಗಳಿಂದ ಅವರ ಒಡನಾಟ, ಮಠದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ನಡೆದಾಗ ತುಂಬ ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಿದರು. ಅವರು ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ಮೊದಲು ವಾಣಿಜ್ಯೋದ್ಯಮಗಳಿಗೆ ಭಾಳ ಪ್ರಸಿದ್ಧ ಆಗಿತ್ತು. ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು ದಾವಣಗೆರೆಯನ್ನು. ಶಾಮನೂರು ಶಿವಶಂಕರಪ್ಪನವ್ರನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದವರೇ ನಮ್ಮ ಲಿಂಗೈಕ್ಯ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ನಾವು ಕಾಶಿಯಲ್ಲಿ ಓದ್ತಾ ಇದ್ದಾಗ ನಮ್ಮ ಲಿಂಗೈಕ್ಯ ಗುರುಗಳು ನಮಗೊಂದು ಪತ್ರ ಬರೆದಿದ್ರು. ಈ ದಿನ ನಾವು ಶಿವಶಂಕರಪ್ಪನವ್ರನ್ನ ಕಾರ್ಯದರ್ಶನಾಗಿ ಬಾಪೂಜಿ ವಿದ್ಯಾಸಂಸ್ಥೆಗೆ ಆಯ್ಕೆ ಮಾಡಿದ್ದೀವಿ, ನಮಗೆ ಹಾಲು ಕೊಡೋದಷ್ಟು ಸಂತೋಷ ಆಗಿದೆ ಅಂತ ಒಂದು ಪತ್ರವನ್ನು ಬರೆದಿದ್ರು. ಅವರು ಕಾರ್ಯದರ್ಶಿಗಳಾಗಿ ವಿದ್ಯಾಕ್ಷೇತ್ರದಲ್ಲಿ ದಾವಣಗೆರೆಯನ್ನು ಈಗ ಆಕ್ಸ್ಫರ್ಡನ್ನಾಗಿ ಅವರು ಬೆಳೆಸಿದ್ದಾರೆ. ಜಗತ್ತಿನಾದ್ಯಂತ ಇಲ್ಲಿ ಓದಿದಂತಹ ಮೆಡಿಕಲ್ ವಿದ್ಯಾರ್ಥಿಗಳಾಗಲಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿ ಜಗತ್ತಿನೆಲ್ಲೆಡೆ ಅವರು ಇದ್ದಾರೆ. ಒಂದು ಕಡೆ ಸಮಾಜದಲ್ಲಿ ಒಂಥರ ಶೂನ್ಯ ಆವರಿಸಿದೆ ಅನ್ನೋ ಒಂದು ರೀತಿ ದಾವಣಗೆರೆ ಒಂದು ರೀತಿಯಲ್ಲಿ ಕಳೆಗುಂದಿದೆ ಅಂತ ಹೇಳ್ಬೋದು. ಅವರು ಎಲ್ಲಿ ನೋಡಿದ್ರು ಅವರ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ, ಹೌದು, ಅವರ ಸೇವೆ ಅವಿಸ್ಮರಣೀಯ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಅನುಗ್ರಹಿಸಲಿ. ಅವರ ಕುಟುಂಬದವರಿಗೆ ದುಃಖವನ್ನು ಸಹಿಸಿಕೊಳ್ಳೋ ಶಕ್ತಿಯನ್ನು ದಯಪಾಲಿಸಲು ಆಶಿಸ್ತೇವೆ. ಅವರು ಬಹಳ ಶ್ರದ್ಧಾಭಕ್ತಿ ಉಳ್ಳವರಾಗಿದ್ದರು. ಅವರ ಸಹಧರ್ಮಿಣಿ ಪಾರ್ವತಮ್ಮನವ್ರನ್ನೂ ಸಹ ಇಲ್ಲಿ ನೆಲೆಸಬೇಕು, ಇಲ್ಲೇ ಅವರ ಸಮಾಧಿ ಇದೆ ಅಂತ ತಿಳಿದು ಬಂತು ನಮಗೆ. ನಮ್ಮ ದರ್ಶನಕ್ಕೆ ಶಿವಶಂಕರಮ್ಮನವ್ರು ಬರುವಾಗಲೆಲ್ಲ ನಾವು ಹಾಸ್ಯವಾಗಿ ಹೇಳ್ತಾ ಇದ್ವಿ, ಅವರಿಗೆ 2 ಜೇಬುಗಳಿದ್ದು, ಒಂದು ಜೇಬು ಪಾರ್ವತಮ್ಮನವ್ರದ್ದು, ಇನ್ನೊಂದು ಜೇಬು ಶಿವಶಂಕರಪ್ಪ. ಹಾಸ್ಯವಾಗಿ ಹೇಳ್ತಾ ಇದ್ರು. ಪಾರ್ವತಮ್ಮನವ್ರ ಜೇಬಿನಲ್ಲಿ ನಮಗೆ ಕೊಡಬೇಕಾದ ಕಾಣಿಕೆ ಇಟ್ಟು ಕಳಿಸ್ತಿದ್ರು ಅವರು. ಶಿವಶಂಕರ ಇನ್ನೊಂದು ಜೇಬಿನಲ್ಲಿ ಅವರು ಧೂಮಪಾನ ಮಾಡ್ತಾ ಇರ್ತಕ್ಕಂಥ ಸಿಗರೇಟ್ ಪ್ಯಾಕ್ಗಳಿರ್ತಾ ಇದ್ರು. ಕೆಲವು ವರ್ಷಗಳಿಂದ ಅವರು ಅದನ್ನು ಕೈ ಬಿಟ್ಟು
ಗುರುಗಳೇ, ಇವತ್ತು ಸುಮಾರು ಜನ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರು ಅಂತಿಮ ದರ್ಶನ ಪಡೆಯಲಿಕ್ಕೆ. ಎಲ್ಲ ಒಂದೇ ಜಾತಿ ಒಂದೇ ಧರ್ಮದವ್ರಲ್ಲಿ ಎಲ್ಲ ಜಾತಿಯವರು ಕೂಡ ಬಂದು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ದಾನಶೂರ ಕರ್ಣ ಅಂತ ನಾವು ಕೇಳಿದ್ದೀವಿ. ಆ ಕರ್ಣ ಹೇಗಿದ್ದಿರ್ಬೋದು ಅನ್ನೋದಕ್ಕೆ ಶಾಮನೂರು ಶಿವಶಂಕರಮ್ಮನವರು ಕಣ್ಣಾರೆ ನೋಡಿದಂಥ ಜನ. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರು ದಾನ ಮಾಡ್ತಿದ್ದು ಕೊಡುಗೆ ದಾನಿಗಳಾಗಿದ್ದರು. ಒಂದು ವಿಶೇಷತೆ ಏನು ಅಂದರೆ, ಯಾರಿಗೆ ಅವರು ವಾಗ್ದಾನ ಮಾಡಿರಲಿ, ದಾನ ಘೋಷಣೆ ಮಾಡಿರಲಿ, ದಾನ ಪಡೆಯೋರು ಸಕಾಲದಲ್ಲಿ ಬರದೇ ಹೋದರೆ ಶಿವಶಂಕರಪ್ಪನವರೇ ಅವ್ರು ಕರೆದು ನಾನು ವಾಗ್ದಾನ ಮಾಡಿದ್ದೆ ತೊಗೊಂಡು ಹೋಗಿ ಅಂತ ಹೇಳಿ ಖುದ್ದು ಕರೆದು ಕೊಟ್ಟು ಕಳಿಸ್ತಾಯಿದ್ರು. ಅಂತಹ ಒಂದು ಔದಾರ್ಯ ಅವರಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ. ಇದು ಸಿರಿಗೆರೆ ಶ್ರೀಗಳ ಮತ್ತು ಕ್ಯಾಮ್ರಾ